ಹಿಂದೆ ಯೋಗಿ ಆದಿತ್ಯನಾಥ್ ಸದನದಲ್ಲಿ ಈ ಮಾತನ್ನು ಹೇಳಿದ್ರು. ಯಾರು ದೇಶ ವಿರೋಧಿ ಕೃತ್ಯಗಳನ್ನ ಮಾಡ್ತಾರೆ ಅವರನ್ನ ಮಿಟ್ಟಿ ಮೇ ಮಿಲಾದೆಂಗೆ ಮಣ್ಣು ಮುಕ್ಕಿಸುತ್ತೇವೆ, ಅಂದ್ರೆ ಅವರನ್ನ ನಾಶ ಮಾಡ್ತೇವೆ. ಉಗ್ರ ರಣಬೇಟೆಗೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಕೇಳಿಸಿಕೊಳ್ಳಿ ನರೇಂದ್ರ ಮೋದಿ ಏನು ಹೇಳಿದರು. इंडिया विल, ये हमला सिर्फ निहत्थे पर्यटकों पर नहीं हुआ है. देश के दुश्मनों ने भारत की आत्मा पर हमला करने का दुस्साहस किया है. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. एक सौ 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. फ्रेंड्स, टुडे from the soil of Bihar, I say to the whole world. ಓಕೆ, ಇದು ನರೇಂದ್ರ ಮೋದಿ ಅವರ ಘೋಷಣೆ. ಬಿಹಾರದ ಮಣ್ಣಿನಿಂದ ಘೋಷಣೆ ಮಾಡ್ತಾ ಇದ್ದೀವಿ. ಏನು ಕಲ್ಪಿಸಿಕೊಂಡಿದ್ದಾರೆ, ಕಲ್ಪನೆಗಿಂತಲೂ ಮಿಗಿಲಾದ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೀವಿ, ಮಿಟ್ಟಿ ಮೇ ಮಿಲಾದೆಂಗೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದರೆ ಇಡೀ ದೇಶ ಏನ್ ಕಾಯ್ತಾ ಇದೆ ಅಂತಂದ್ರೆ, ಇದು ಕೇವಲ ಸರ್ಜಿಕಲ್ ಸ್ಟ್ರೈಕ್, ಏರಿಯಲ್ ಸ್ಟ್ರೈಕ್ ಅಲ್ಲಿ ಕೊನೆಗೊಳ್ಳಬಾರದು. ಇದು ಕಾಣಬೇಕು. 28 ಭಾರತೀಯರನ್ನು, ಅದರಲ್ಲಿ 2 ವಿದೇಶಿಗರು, 26 ಭಾರತೀಯರನ್ನೇನು ಹೃದಯ ವಿದ್ರಾವಕ ರೀತಿಯಲ್ಲಿ ಪತ್ನಿಯ ಮುಂದೆ, ಮಕ್ಕಳ ಮುಂದೆ ಧರ್ಮದ ಹೆಸರು ಹೇಳಿ ಅವರನ್ನ ಕೊಲೆ ಮಾಡಲಾಗಿದೆ. ಅವರ ಹಣೆಗೆ ಗುಂಡಿಡಲಾಗಿದೆ. ಅದಕ್ಕೊಂದು ಪ್ರತೀಕಾರವನ್ನ ಪ್ರತಿಯೊಬ್ಬ ನಾಗರಿಕ ಕೂಡ ಬಯಸ್ತಾ ಇದ್ದಾನೆ. ಕೇವಲ ಭಾಷಣಕ್ಕೆ ಸೀಮಿತವಾಗದಿರಲಿ ಅನ್ನುವಂಥದ್ದು ಎಲ್ಲರಲ್ಲೂ ಇದೆ. ಈಗಾಗಲೇ ರಾಜತಾಂತ್ರಿಕವಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅದರ ನಾನು ನಾಗೇಂದ್ರ ಬಾಬು ಬಳಿ ಹೋಗೋದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಅನೇಕರನ್ನ ಪ್ಯಾನಲಿಸ್ಟ್ಗಳನ್ನ, ದೇಶದ ವಿವಿಧ ಪ್ಯಾನಲಿಸ್ಟ್ಗಳನ್ನ ಮಾತನಾಡಿಸಿದಾಗಲೂ ಅರ್ಥವಾಗುವಂತಹ ಒಂದು ಮಾತು, ಭಯೋತ್ಪಾದಕರು ಈ ರೀತಿಯಲ್ಲಿ ಅಟ್ಟಹಾಸ ಮೆರೆಯಬೇಕು ಅಂತಂದ್ರೆ, ಯಾಕಂದ್ರೆ ನಮ್ಮದೇ ಜಾಗದಲ್ಲಿ, ಭಾರತದ ಒಳಗೆ ಅದು ಭಯೋತ್ಪಾದಕರು ಆ ರೀತಿ ಬರಬೇಕು ಅಂತಂದ್ರೆ, ಅವರು ಸ್ಟೇ ಮಾಡಬೇಕು ಅಂತಂದ್ರೆ, ಅವರು ತಿಂಡಿ ತಿನ್ನಬೇಕು ಅಂತಂದ್ರೆ, ಅವರು ಬಟ್ಟೆ ಬದಲಿಸಬೇಕು ಅಂತಂದ್ರೆ, ಆ ವೆಪನ್ಗಳನ್ನು ಎತ್ಕೊಂಡು ಹೋಗಬೇಕು ಅಂತಂದ್ರೆ ಸ್ಥಳೀಯರ ಸಹಕಾರವಿಲ್ಲದೆ ಅದು ಸಾಧ್ಯವಿಲ್ಲ. ಆ ಯಾರು ಸ್ಥಳೀಯರಾಗಿರ್ತಾರೆ ಅವರು ದೇಶದ್ರೋಹಿ ಅಲ್ಲದೆ ಮತ್ತೆ ಯಾರೂ ಅಲ್ಲ. ಆಮೇಲೆ ಇವತ್ತಿನ ದಿನಮಾನಗಳಲ್ಲಿ ಫೇಸ್ಬುಕ್ ಅಲ್ಲಿ, ಮತ್ತೊಂದರಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಘಟನೆಯನ್ನ ಸಮರ್ಥಿಸುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ 28 ಜನ ಸತ್ರೂ ಪರವಾಗಿಲ್ಲ, ನರೇಂದ್ರ ಮೋದಿ ಫೈಲ್ಯೂರ್ ಅನ್ನೋದನ್ನ, ಅಮಿತ್ ಶಾ ಫೈಲ್ಯೂರ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋದೇ ಅವರ ದೃಷ್ಟಿಕೋನವಾಗಿದ್ದರೆ, ಈ ಹಿಂದೆ ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಸಿಖ್ಖರ ಮೇಲೆ ಮಾರಣ ಹೋಮ ಆಯ್ತಲ್ವಾ, ಅದನ್ನು ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಆಗ ಇಂಟೆಲಿಜೆನ್ಸ್ ಫೇಲ್ ಆಗಿರ್ಲಿಲ್ವೇ? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಾಗ ಆಗಿದೆ, ಪ್ರತಿ ಸಲ ಕೂಡ ಆಗಿದೆ. ಇಂದಿರಾ ಗಾಂಧಿ ಹತ್ಯೆ ಆಗುವಾಗಲೂ ಆಗಿದೆ, ರಾಜೀವ್ ಗಾಂಧಿ ಹತ್ಯೆ ಆಗುವಾಗಲೂ ಆಗಿದೆ. ಸಿಖ್ಖರ ಮೇಲೆ ಮಾರಣ ಹೋಮವಾಗಿ 2,000 ಜನ ಸತ್ತಾಗಲೂ ಆಗಿದೆ.
ಪ್ರತಿಯೊಬ್ಬರು ಇದಕ್ಕೆ ಪ್ರತೀಕಾರವನ್ನು ಬಯಸ್ತಾ ಇದ್ದಾರೆ. ಆದರೆ ಅಲ್ಲಿಯ ಸ್ಥಳೀಯರು ಒಳ್ಳೆಯವರು, ಅಲ್ಲಿಯ ಸ್ಥಳೀಯರು ಹಾಗಿದ್ದರೆ ಇವರಿಗೆ ಸಪೋರ್ಟ್ ಮಾಡಿದವರು ಯಾರು? ಅವರು ಯಾರ ಮನೆಯಲ್ಲಿ ತಂಗಿದ್ದರು? ಅವರು ಯಾರು? ಆ ಸ್ಥಳೀಯರು ಏನು ಸಪೋರ್ಟ್ ಮಾಡಿದ್ರು ಮತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಗಳ ತರ ಮಾತಾಡ್ತಾ ಇರೋರಿಗೆ ಏನು ವ್ಯತ್ಯಾಸ ಇದೆ? ಇವತ್ತು ನರೇಂದ್ರ ಮೋದಿ ಅವರ ಹತ್ರ ನಾವು ಕೂಡ ಕೇಳೋದಿಷ್ಟೇ, ಇದು ಕೇವಲ ನರೇಂದ್ರ ಮೋದಿ ಅವರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ 140 ಕೋಟಿ ಜನರ ಜವಾಬ್ದಾರಿ ಕೂಡ. ನಮಗೊಂದು ಪ್ರತೀಕಾರ ಬೇಕಾಗಿದೆ. ನಮ್ಮ ಅಣ್ಣ ತಮ್ಮಂದಿರು ಯಾವುದೇ ರಾಜ್ಯದವರಾಗಿರಲಿ, ಅವರ ಕೊಲೆಯಾಗಿದೆ, ಅದಕ್ಕೊಂದು ಪ್ರತೀಕಾರ ಬೇಕೇ ಬೇಕು. ನಾಗೇಂದ್ರ ಬಾಬು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇವತ್ತು ಬಿಹಾರದ ಮಧುಬನಿಯಲ್ಲಿ ಮಾತಾಡ್ತಾ ಇದ್ರು ನರೇಂದ್ರ ಮೋದಿ. ನಾಗೇಂದ್ರ ಬಾಬು, ಒಂದಂತೂ ಬಹಳ ನಿರೀಕ್ಷೆ ಇದೆ ಈ ಬಾರಿ, ಇದಕ್ಕೊಂದು ಪ್ರತೀಕಾರ ಬೇಕೇ ಬೇಕು ಅಂತೇಳಿ. ಮತ್ತೊಂದು ಕಡೆ ಅಲ್ಲಿ ಎಂಬಸಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳು, ಕೇಕ್ ತೆಗೆದುಕೊಂಡು ಹೋಗೋದು ಕಾಣ್ತಾ ಇದೆ. ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ನಸ್ಗುನ್ನಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ಸಂದೇಶವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ, ಯಾವ ನಿರೀಕ್ಷೆ ಭಾರತೀಯರಿಗಿದೆ? ಬಯಸ್ತಾ ಇರೋದು ಅದು ಕೇವಲ ಮಾತಿಗೆ ಮಾತ್ರ ಸೀಮಿತವಾಗದಿರಲಿ. ಈ ಬಾರಿ ಒಂದು ನಿರ್ಧಾರ ಕೈಗೊಳ್ಳಲೇಬೇಕು. ಈ ಬಾರಿ ಆಗದಿದ್ದರೆ ಅಭಿನಹಿತ ಕಭಿನೈ. ಹೇಗೆ ಅನೇಕರು ಹೇಳ್ತಾ ಇದ್ರು, ಅವರು ಯೋಚಿಸುವುದಕ್ಕೂ ಹೆಚ್ಚಿನ ಶಿಕ್ಷೆ ಆಗಲಿದೆ. ಬಿಹಾರದಿಂದ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ. ಇಪ್ಪತ್ತೆಂಟು ಮಂದಿ ಮೃತಪಟ್ಟಿದ್ದಾರೆ. ಈಗಾಗಲೇ ಕೆಲವು ಅಂತಾರಾಷ್ಟ್ರೀಯ ಅಂದ್ರೆ ರಾಜತಾಂತ್ರಿಕ ಮಟ್ಟದಲ್ಲಿ, ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಸಿಂಧೂ ನದಿ ನೀರನ್ನ ತಡೆಯುವಂತ ಪ್ರಯತ್ನವನ್ನ, ನೀರು ಹಂಚಿಕೆ ವಿಚಾರದಲ್ಲಿ, ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮಹತ್ತರ ನಿರ್ಧಾರವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಆಮೇಲೆ ಅನೇಕರು, ಈ ಆಕ್ಟ್ರೆಸ್ ಇರಬಹುದು, ಸಾಹಿತಿಗಳಿರಬಹುದು, ಕೆಲವರೆಲ್ಲ SPS ಅನ್ನುವಂತ ವಿಶೇಷವಾದಂತ, ಅಂದ್ರೆ ವೀಸಾ ಇಲ್ಲದೆ ಭಾರತಕ್ಕೆ ಹೋಗಿ ಬರುವಂತ, ಅಂದ್ರೆ ಸಾರ್ಕ್ ರಾಷ್ಟ್ರಗಳಿಗೆ ಹೋಗಿ ಬರುವಂತ ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಅದೆಲ್ಲ ರದ್ದಾಗಿದೆ. ಇದೆಲ್ಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ. ಅಟ್ಟಾರಿ ವಾಘಾ ಬಾರ್ಡರ್ ಬಂದಾಗಿದೆ. ಬೀಟಿಂಗ್ ರಿಟ್ರೀಟ್ ನಡೀತಾ ಇತ್ತು, ಅದು ಬಂದಾಗಿದೆ. ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಪಾಕಿಸ್ತಾನ ಕೂಡ ಹೇಳಿತ್ತು, ಒಂದು ವೇಳೆ ಸಿಂಧೂ ನದಿ ನೀರನ್ನ ಸ್ಥಗಿತಗೊಳಿಸಿದರೆ ಅದು ಆಕ್ಟ್ ಆಫ್ ವಾರ್ ಆಗತ್ತೆ, ನೀವು ಯುದ್ಧ ಘೋಷಿಸಿದ್ದೀರಿ ಅಂತಾನೆ ಅರ್ಥ. ಈಗ ವಿಶ್ವ ಬ್ಯಾಂಕ್ ಸಮ್ಮುಖದಲ್ಲೇ ಈ ಹಿಂದೆ 1960ರಲ್ಲಿ ನಡೆದಂತ ಒಡಂಬಡಿಕೆ ಅದು. ಈಗ ಆಕ್ಷನ್. ಬಿಹಾರದಲ್ಲಿ ಗುಡುಗಿದ್ದಾರೆ ಪ್ರಧಾನಿ ಮೋದಿ. ಉಗ್ರರನ್ನ ಮಣ್ಣು ಮುಕ್ಕಿಸುತ್ತೇವೆ, ಮಿಟ್ಟಿ ಮೇ ಮಿಲಾ ದೇಂಗೆ. ನಿಮ್ಗೆ ಗೊತ್ತಿರಬಹುದು, ಈ